ಕರ್ನಾಟಕ SLC ಬೋರ್ಡ್ನಲ್ಲಿ ಪಬ್ಲಿಕ್ ಪರೀಕ್ಷೆಯನ್ನು ಬರೆಯುತ್ತಿರುವಂಥ ಎಲ್ಲ ವಿದ್ಯಾರ್ಥಿನಿ ಮಿತ್ರರಿಗೆ ನಾನು ಪೂರ್ವ ಸಿದ್ಧತಾ ಪರೀಕ್ಷೆ ದ್ವಿತೀಯ ಭಾಷೆ ಕನ್ನಡ ಅದರ ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನ ಹೇಳ್ತೀನಿ. ಅದು ಹೀಗಿರ್ತದೆ: ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಪರೀಕ್ಷಾ ನಿರ್ಣಯ ಮಂಡಳಿ, ಮಲ್ಲೇಶ್ವರಂ, ಬೆಂಗಳೂರು 560003 ಅಂತ ಇರ್ತದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ರಾಜ್ಯ ಮಟ್ಟದ SLC ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ-ಮಾರ್ಚ್ 2024. ಕನ್ನಡ ವಿಷಯ ಸಂಕೇತ 33 ಇರ್ತದೆ. ವಿಷಯ ದ್ವಿತೀಯ ಭಾಷೆ ಕನ್ನಡ. ದಿನಾಂಕ 27/2/2024 ವರ್ಡ್ ಪೇಪರ್ ಹಾಕಿದ್ದೀನಿ. ಸಮಯ ಬೆಳಿಗ್ಗೆ 10:15ರಿಂದ ಮಧ್ಯಾಹ್ನ 1:15ರವರೆಗೆ. ಗರಿಷ್ಠ ಅಂಕಗಳು 80 ಅಂತ ಇರುತ್ತೆ. ಇದು ಇಂಗ್ಲೀಷ್ ವರ್ಷನ್ನು ಇರ್ತದೆ. ಇನ್ಸ್ಟ್ರಕ್ಷನ್ಸ್ ನೋಡ್ಕೊಳ್ಳಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರೀಕ್ಷಾರ್ಥಿಗಾಗಿ ಸಾಮಾನ್ಯ ಸೂಚನೆಗಳು. 1. ಈ ಪ್ರಶ್ನೆ ಪತ್ರಿಕೆ ಒಟ್ಟು 38 ಪ್ರಶ್ನೆಗಳನ್ನು ಹೊಂದಿದೆ. 2ನೇದು, ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ವಿದ್ಯಾರ್ಥಿನಿ ಮಿತ್ರರೇ. 3ನೇದು, ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿರುವ ಪೂರ್ಣ ಅಂಕಗಳನ್ನು ತೋರಿಸುತ್ತವೆ, ಅಂದರೆ ರೈಟ್ ಸೈಡಲ್ಲಿ. 4ನೇದು, ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿ ನೀಡಲಾಗಿದೆ ಅಂತ ಇದರ ಸೂಚನೆಗಳಿರ್ತವೆ ನೋಡಿ. ಒಟ್ಟು 80 ಮಾರ್ಕ್ಸ್ ಇರುತ್ತೆ. ಅದನ್ನು ಒಂದೊಂದಾಗಿ ನಾನು ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗ್ತೀನಿ. ನಾನು ಒಂದು ತಾಲೂಕು ಮಟ್ಟದ್ದು, ಒಂದು ಬೋರ್ಡ್ ಮಟ್ಟದ್ದು, ಇನ್ನೊಂದು ಜಿಲ್ಲಾ ಮಟ್ಟದ್ದು ಹಾಗೂ ಕೊನೆಯಲ್ಲಿ ಒಂದು ಬೋರ್ಡ್ ಮಟ್ಟದ ಒಟ್ಟು 4 ಪ್ರಶ್ನೆ ಪತ್ರಿಕೆಗಳನ್ನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಆದರೆ ನಾನು ಜನವರಿ 2023 ತಾಲೂಕು ಮಟ್ಟದಲ್ಲಿ SLC ಪೂರ್ವ ಸಿದ್ಧತೆ ಪರೀಕ್ಷೆ ನಡೆದಿರೋದನ್ನ ಆ ಪೇಪರ್ನ ಸಾಲ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಡಿಯರ್ ಸ್ಟೂಡೆಂಟ್. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದರ ಸಂಪೂರ್ಣವಾದ ಪ್ರಶ್ನೆ ಪತ್ರಿಕೆ ಮಾದರಿ ಅವಲೋಕನ ನಿಮಗೆ ಗೊತ್ತಾಗ್ತದೆ ಹಾಗೂ ಪಬ್ಲಿಕ್ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳು ಬರಲು ನಿಮಗೆ ತುಂಬ ಸಹಾಯಕವಾಗ್ತದೆ ಹಾಗೂ ಡಿಸ್ಟಿಂಕ್ಷನ್ ಸ್ಕೋರ್ ಮಾಡೋರಿಗೆ ತುಂಬ ಅತ್ಯುಪಯುಕ್ತವಾಗಿರ್ತದೆ. ಯಾಕೆ ನನಗೆ ವಯಸ್ಸರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡ್ತೀನಿ. ಲೆಟ್ಸ್ ಗೋ ಚಿಲ್ಡ್ರನ್ಸ್. ತಾಲೂಕು ಮಟ್ಟದ SLC ಪೂರ್ವ ಸಿದ್ಧತಾ ಪರೀಕ್ಷೆ ಜನವರಿ 2023. ವಿಷಯ ದ್ವಿತೀಯ ಭಾಷೆ ಕನ್ನಡ. ಅವಧಿ 3 ಗಂಟೆ. ಗರಿಷ್ಠ ಅಂಕಗಳು 80. ಸೂಚನೆ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಮಕ್ಕಳೇ, ಇವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ. ಇದಕ್ಕೆ 4 ಅಂಕಗಳಿರ್ತವೆ. 4 × 1 = 4. 4 × 1 = 4. ಫಸ್ಟ್ನೇದು ಬಾಂದಳ. ಈ ಪದದ ಅರ್ಥ. 4 ಆಯ್ಕೆಗಳಿರ್ತವೆ. A ಆಕಾಶ, B ಮರ, C ಭೂಮಿ, D ನದಿ ಅಂತ. ಇದಕ್ಕೆ ಉತ್ತರ A ಆಕಾಶ. ಆಲ್ರೆಡಿ ಟಿಕ್ ಮಾಡಿದ್ದೀನಿ. 2ನೇದು ಗಣೇಶನಿಗೆ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯದ ಹೆಸರು. ಆಯ್ಕೆ A ಪ್ರಥಮ ವಿಭಕ್ತಿ, ಆಯ್ಕೆ B ತೃತೀಯ ವಿಭಕ್ತಿ, ಆಯ್ಕೆ C ಚತುರ್ಥಿ ವಿಭಕ್ತಿ, ಆಯ್ಕೆ D ಸಪ್ತಮಿ ವಿಭಕ್ತಿ. ಇದಕ್ಕೆ ಉತ್ತರ ಆಯ್ಕೆ C ಚತುರ್ಥಿ ವಿಭಕ್ತಿ. 3ನೇದು ಪ್ರಶ್ನೆ MCQ ಅಲ್ಲಿ ಮಕ್ಕಳ ಹೆಗ್ಗುರಿ. ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಯ್ಕೆ A ದ್ವಿಗು ಸಮಾಸ, ಆಯ್ಕೆ B ತತ್ಪುರುಷ ಸಮಾಸ, ಆಯ್ಕೆ C ಅಂಶಿ ಸಮಾಸ, ಆಯ್ಕೆ D ಕರ್ಮಧಾರಯ ಸಮಾಸ. ಇಲ್ಲಿ ಹೆಗ್ಗುರಿ ಕರ್ಮಧಾರಯ ಸಮಾಸ ಆಗುತ್ತೆ. ಯಾಕಂದರೆ ಇರಿದು ಪ್ಲಸ್ ಗುರಿ ಆಗಾರ ಬಿಡಿಸ್ಬೋದು. ಇರಿದಾದ ಪ್ಲಸ್ ಗುರಿ ಹೆಗ್ಗುರಿ ಕರ್ಮಧಾರಯ ಸಮಾಸ. 4ನೇದು ಬಣ್ಣ ಪದದ ತದ್ಭವ ರೂಪ.
ಆಯ್ಕೆಗಳು ಎ ವನ, ಬಿ ಬನ, ಸಿ ವರ್ಣ, ಡಿ ವರ್ಣ. ಇದಕ್ಕೆ ಉತ್ತರ ಆಯ್ಕೆ ಸಿ ವರ್ಣ. ಈಗ ಎರಡನೇ ಮೇನ್ಗೆ ಹೋಗೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದರಲ್ಲಿ 12 ಪ್ರಶ್ನೆಗಳಿರ್ತವೆ. 12 × 1 = 12. ಇಲ್ಲಿ ಏನಾಗುತ್ತಪ್ಪ ಅಂದರೆ ಸೂಚನೆಗಳು ಮೇನ್ಸ್ಗಳು ಹಾಗೆ 1, 2 ಹಿಂಗೆ ಹೋಗ್ತಲೇ ಇರುತ್ತೆ. 6 ಕ್ವಶನ್ಗಳು ಪ್ರಶ್ನೆಗಳು ಸೀರಿಯಲೈಸ್ ಹೋಗ್ತಲೇ ಇರುತ್ತೆ. ಇದಕ್ಕೆ ನಿಮಗೆ ಗಮನ ಇರಲಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. 5ನೇದು ಹಸಿ ಮಸಿ ಎಂದರೇನು? ಮಕ್ಕಳೇ, ಇದಕ್ಕೆ ಉತ್ತರ ಹಸಿ ಎಂದರೆ ಯುದ್ಧ ಅಥವಾ ಸೈನಿಕರು ಅಥವಾ ಖಡ್ಗ ಎಂದು ಅರ್ಥ. ಮಸಿ ಎಂದರೆ ಸಾಹಿತ್ಯ ರಚನೆ ಅಥವಾ ಶಾಯಿ ಎಂದರ್ಥ. 6ನೇ ಪ್ರಶ್ನೆ ಮಕ್ಕಳೇ, ಗಿಳಿಯು ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಇದಕ್ಕೆ ಉತ್ತರ ಗಿಳಿಯ ತತ್ವನಿಷ್ಠೆಯನ್ನು ಇಂದ್ರನು ಮೆಚ್ಚಿಕೊಂಡನು ಅಂತ ಆಗ್ತದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಮುಂದಿನ ಪ್ರಶ್ನೆ 7ನೇದು, ಗೋಪಾಲನ ಗೆಳೆಯರು ಹೆಸರೇನು? ಅಥವಾ ಗೋಪಾಲನ ಗೆಳೆಯರ ಹೆಸರೇನು ಅಥವಾ ಗೋಪಾಲನ ಗೆಳೆಯರು ಯಾರು? ಯಾವ್ದಾದ್ರು ಆಗ್ತದೆ. ಇದಕ್ಕೆ ಉತ್ತರನ ನಾವು ನೋಡೋಣ. ಉತ್ತರ ರಾಮು, ಕಿಟ್ಟಿ, ನಾಣಿ, ಮಾದು ಇವರೆಲ್ಲರೂ ಗೋಪಾಲನ ಗೆಳೆಯರು. ಇದಕ್ಕೆ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಏಣಿ ಜನರಿಗೆ ಮಾಡಿದ ಉಪಕಾರವೇನು? ಈಗ ಇದನ್ನು ಸಿಲೆಬಸ್ಸಿಂದ ತೆಗೆದಿದ್ದಾರೆ. ಆದರೂ ಸಹ ಇದ್ರ ಉತ್ತರನ ನಿಮಗೆ ಹೇಳ್ತೀನಿ ಪರೀಕ್ಷಾ ದೃಷ್ಟಿಯಿಂದ. ಉತ್ತರ ಮಕ್ಕಳ, ಏಣಿ ಎಷ್ಟೊಂದು ಜನರನ್ನು ಎತ್ತಿ ಹಿಡಿದಿಡುತ್ತದೆ, ಮೇಲೇರಲು ಸಹಕರಿಸುತ್ತದೆ. ಮುಂದಿನ 9ನೇ ಪ್ರಶ್ನೆ, ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ? ಇಲ್ಲಿ ಅಲ್ಲೇ ಉತ್ತರ ಬರ್ದಿದೆ ನೋಡಿ. ಯುಗಾದಿಯಲ್ಲಿ ಬೇವು ಬೆಲ್ಲ ತಿನ್ನಿಸುವ ಸಂಪ್ರದಾಯವಿದೆ ಅಥವಾ ಹಂಚುವ ಸಂಪ್ರದಾಯವಿದೆ. ಇಲ್ಲಿ ಬೇವು ಬೆಲ್ಲ ಉತ್ತರ ಆಗ್ತದೆ. ಯುಗಾದಿಯಲ್ಲಿ ಬೇವು ಬೆಲ್ಲ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ. 10ನೇದು, ಕುಣಗಲ್ ಕೆರೆಯು ಯಾವ ದಿಕ್ಕಿನಲ್ಲಿದೆ? ಇದಕ್ಕೆ ಉತ್ತರ ಮಕ್ಕಳ, ಕುಣಗಲ್ ಕೆರೆಯು ಪೂರ್ವ ದಿಕ್ಕಿನಲ್ಲಿ ಇದೆ. ನನ್ನ ಪ್ರಶ್ನೆ ಮಕ್ಕಳ, ಲಂಡನ್ನ ಭೂ ವಿಸ್ತೀರ್ಣ ಎಷ್ಟು? ಇಲ್ಲೇ ಉತ್ತರನ ಸಹ ಬರ್ದಿದ್ದೀನಿ. ಇದಕ್ಕೆ ಉತ್ತರ ಲಂಡನ್ನ ಭೂ ವಿಸ್ತೀರ್ಣ 610 ಚದುರ ಮೈಲಿಗಳು. 12ನೇ ಪ್ರಶ್ನೆಗೆ ಹೋಗೋಣ ಮಕ್ಕಳ. ತಿಮಿರಕ್ಕೆ ವೈರಿ ಯಾವುದು? ಉತ್ತರ ಇಲ್ಲೇ ಬರ್ದಿದೆ. ತಿಮಿರಕ್ಕೆ ವೈರಿ ದೀಪದ ಬೆಳಕು ಅಥವಾ ದೀಪ, ಯಾವುದಾದ್ರು ಆಗುತ್ತದೆ. 13ನೇ ಪ್ರಶ್ನೆಗೆ ಹೋಗೋಣ. ಸಸ್ತನಿಗಳ ಆಶ್ರಯದ ಹಣಗಳು ಯಾವುವು? ಇದಕ್ಕೆ ಪೇಜ್ ನಂಬರ್ 33 1ನಲ್ಲಿ ಸಹ ಇದೆ. ಉತ್ತರನ ಹೇಳ್ತೀನಿ ನಾನೀಗ. ಪುಸ್ತಕದಲ್ಲಿದೆ ಆದರೂ ನಾನೀಗ ಹೇಳ್ತೀನಿ. ಉತ್ತರ ಸಸ್ತನಿಗಳ ಆಶ್ರಯದ ಹಣಗಳು ಯಾವುವು ಅಂದರೆ ಗುಹೆ, ಪೊಟರೆ, ಗೂಡು, ಬಿಲದಂಥ ಅವುಗಳು ಸಸ್ತನಿಗಳ ಆಶ್ರಯದ ಹಣಗಳಾಗಿವೆ. 14ನೇ ಪ್ರಶ್ನೆ, ದನ ಇದ್ದವರಲ್ಲಿ ಇರಬೇಕಾದ ಗುಣ ಯಾವುದು? ದಯೆ. ಇದನ್ನು ವಾಕ್ಯದ ರೂಪದಲ್ಲಿ ಬರೆದಾಗ ದನ ಇದ್ದವರಲ್ಲಿ ಇರಬೇಕಾದ ಗುಣ ದಯೆ ಆಗಿದೆ. ಮುಂದಿನ 15ನೇ ಪ್ರಶ್ನೆ, ದೂರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ? ದೂರ ಅಂದರೆ ಇಲ್ಲಿ ಯುದ್ಧ. ದೂರಕ್ಕೆ ಬೆನ್ನು ಹಾಕಿದರೆ ಪಾಪ ಪ್ರಾಪ್ತಿಯಾಗುತ್ತದೆ. 16ನೇ ಪ್ರಶ್ನೆ ಮಕ್ಕಳ, ಬೋಧಿ ವೃಕ್ಷದ ಹಾಡು ಯಾರ ಜೀವನವನ್ನು ಕುರಿತು ತಿಳಿಸುತ್ತದೆ? ಇದಕ್ಕೆ ಉತ್ತರ ಬುದ್ಧ ಅಥವಾ ಸಿದ್ಧಾರ್ಥ. ಬೋಧಿ ವೃಕ್ಷದ ಹಾಡು ಬುದ್ಧಾರ್ಥ ಅಥವಾ ಸಿದ್ಧಾರ್ಥನ ಜೀವನವನ್ನು ಕುರಿತು ತಿಳಿಸುತ್ತದೆ. 3ನೇ ಮೇನು. ಇನ್ನು ಮುಂದುವರೆದ ಮೇನ್ಗಳನ್ನೆಲ್ಲ ನೀವೇ ನೋಡ್ಕೊಳ್ಳಿ. ನೀವು ಎಲ್ಲ ಸಹ ಟೆಕ್ಸ್ಟ್ ಬುಕ್ಕು, 10th ಸ್ಟ್ಯಾಂಡರ್ಡ್ನ ಸೆಕೆಂಡ್ ಲ್ಯಾಂಗ್ವೇಜು ಹಾಗೂ ಕ್ಲಾಸ್ ವರ್ಕು ಅಥವಾ ನಿಮ್ಮದು ಯಾವುದಾದ್ರು ಇನ್ನಾದರೂ ಸ್ಟಡಿ ಮೆಟೀರಿಯಲ್ ಇದ್ದರೆ ಯಾವುದಾದ್ರೂ ಅದರ ಮೇಲೆ ಅಭ್ಯಾಸ ಮಾಡ್ಕೊಳ್ಳಿ. ಈ ಕ್ವೆಶ್ಚನ್ ಪೇಪರ್ನ ಡೌನ್ಲೋಡ್ ಮಾಡಿಕೊಂಡು 2-3 ವಾಕ್ಯಗಳ ಉತ್ತರಿಸಿ. 8 × 2 16 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂದರೆ 8 ಪ್ರಶ್ನೆಗಳಿರ್ತವೆ. 2 ಮಾರ್ಕ್ಸು 16 ಅಂಕಗಳಿರ್ತವೆ. 4ನೇ ಮೇನು,
ಕೆಳಗೆ ನೀಡಿರುವ ಕವಿಗಳ ಕಾಲ, ಜನ್ಮಸ್ಥಳ, ಕೃತಿ ಹಾಗೂ ಬಿರುದು, ಪ್ರಶಸ್ತಿಗಳನ್ನು ವಾಕ್ಯಗಳೊಂದಿಗೆ ಬರೆಯಿರಿ ಅಂತ ಇರುತ್ತೆ. ಇಲ್ಲಿ ಇಡೀ ಎಲ್ಲ ಪಾಠಗಳಲ್ಲಿರುವಂಥದ್ರಲ್ಲಿ ಒಂದನ್ನು ಮಾತ್ರ ಕೇಳ್ತಾರೆ ನಿಮಗೆ. ಇಲ್ಲಿ ಕುವೆಂಪು ಕೇಳಿದರೆ ಇದಕ್ಕೆ ಒಂದು ಪ್ರಶ್ನೆ 3 ಅಂಕಗಳು, 3 ಮಾರ್ಕ್ಸ್ ಇರುತ್ತೆ ಮಕ್ಕಳ. 5th ಒಂದು, ಕೆಳಗೆ ನೀಡಿರುವ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಯಾವ್ದಾದ್ರು ಒಂದು ಪ್ಯಾರ ಕೊಟ್ಟು ನೀವು ವಾಕ್ಯ ಸೆಂಟೆನ್ಸ್ ಟೈಪ್ ಬರೆಯಿರಿ ಅಂತ ಇರುತ್ತೆ. ಆದ್ರೆ ಇದರಲ್ಲಿ ಮೇನ್ ನೋಡಿ ಇಲ್ಲಿ ಬರ್ದಿದ್ವಿ. ಆದರೂ ಸಹ ನೀವೊಂದು ಫಾರ್ಮ್ಯಾಟ್ ಯೂಸ್ ಮಾಡಬೇಕಾಗತ್ತೆ. ಈ ಮೇಲಿನ ವಾಕ್ಯವನ್ನು ಎಂ ಗೋಪಾಲಕೃಷ್ಣ ಅಡಿಗರು ಬರೆದಿರುವ ಗುರಿ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಂತೇಳಿ ಈ 4 ಲೈನು ಮಂದಟ್ ಮಾಡಿ ಓದ್ಬಿಟ್ಟು ನೀವು ಹೊಸ ಕನ್ನಡದಲ್ಲಿ ವಾಕ್ಯ ರೂಪದಲ್ಲಿ ಬರೀರಿ. 6th ಒನ್ ನೀವು ಬಂದಾಗ ಇದಕ್ಕೆ ಮಾರ್ಕ್ಸ್ ಹೇಳಿಲ್ಲ. 1 into 3 ಇದಕ್ಕೂ 3. 6th ಒನ್ನಲ್ಲಿ ಇದಕ್ಕೂ ಅಂಕಗಳು 1 into 3. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರಗಳನ್ನು ಹೆಸರಿಸಿ ಸಮನ್ವಯಗೊಳಿಸಿ ಬರೆಯಿರಿ ಅಂತ ಇರ್ತದೆ. ಇಲ್ಲಿ 27ನೇದು, ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಈಗ ಜನರಲಲ್ಲಿ ಹೇಳ್ತೀನಿ. ಲಕ್ಷ್ಮಿಯ ಮುಖ ಕಮಲದಂತೆ ಕಂಡಿತು. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಇದನ್ನ ಎಕ್ಸ್ಪ್ಲನೇಷನ್ ಇಲ್ಲೇ ಮಾಡ್ತೀನಿ. ಇನ್ನೊಂದು ವಿಡಿಯೋ ಮಾಡಿ ಸಹ ನಿಮಗೆ ಇದನ್ನು ಹಾಕ್ತೀನಿ. ಇದ್ರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ವಿದ್ಯಾರ್ಥಿನಿ ಮಿತ್ರರೇ. ಫಾರ್ 10th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 4 ಪಾರ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಉಪಮಾಲಂಕಾರ ಆಗುತ್ತದೆ. ಉಪಮಾನ, ಉಪಮೇಯ, ಉಪಮಾವಾಚಕ ಹಾಗೂ ಸಮಾನ ಧರ್ಮ ಅಂತ 4 ಪಾರ್ಟ್ ಮಾಡ್ಕೊಂಡು ನೀವು ಬರಿಬೇಕಾಗುತ್ತೆ. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಕೆಲವು ಮಾದರಿ ಅಲಂಕಾರಗಳಿದ್ದಾವೆ. ಇದನ್ನು ನೀವು ಅವಲೋಕನ ಮಾಡಿ. ಇಲ್ಲಿ ಹಾಗಾದರೆ ಏನು ಉಪಮಾನ ಆಗುತ್ತೆ? ಮೊದಲು ಉಪಮಾನ ಅಂತ ಬರ್ಕೋಬೇಕಾಗ್ತದೆ. ನೀವು ಹೋಲಿಕೆ ಕೊಡುವುದು. ಹಾಗಾದ್ರೆ ಇಲ್ಲಿ ಯಾವುದನ್ನು ಹೋಲಿಕೆ ಕೊಡಬೇಕು? ಕಮಲವನ್ನು. ಹಾಗೆ ಉಪಮೇಯಕ್ಕೆ ಬಂದಾಗ ಉಪಮೇಯ ಅಂದರೆ ಏನು ಅಂದರೆ ಹೋಲಿಸಲ್ಪಡೋದು. ಇಲ್ಲಿ ಹೋಲಿಸಲ್ಪಡುವಂಥ ಒಂದು ಪದ ಅಥವಾ ವಸ್ತು ಯಾವುದಪ್ಪ ಅಂದರೆ ಲಕ್ಷ್ಮಿಯ ಮುಖ. ಉಪಮಾವಾಚಕ ಅಂದರೆ ಇದನ್ನೇ ಅಂತೆ, ಹಾಗೆ, ಹಾಗೆಯೇ, ಓಲು ಅಂತಾರೆ. ಅಳಗನ್ನಡದಲ್ಲಿ ಓಲು ಅಂತಾರೆ. ಇಂತಹ ಪದ ವಾಕ್ಯದಲ್ಲಿ ಬಂದಾಗ ಇದು ಖಂಡಿತವಾಗಿಯೂ ಸಹ ಉಪಮಾಲಂಕಾರವಾಗ್ತದೆ. ನೀವು ಸುಲಭವಾಗಿ ಗುರುತಿಸ್ಬೋದು. ಇಲ್ಲಿ ಉಪಮಾವಾಚಕ ಅಂತೆ. ಉಪಮಾಲಂಕಾರಕ್ಕೆ ಇಂಗ್ಲೀಷ್ನಲ್ಲಿ ಸಿಮಿಲಿ ಅಂತ ಕರೀತಾರೆ. ಈ ಸಮಾನ ಧರ್ಮ ಅಂದರೆ ಏನು? ಉಪಮಾನ ಮತ್ತು ಉಪಮೇಯ ಎರಡರಲ್ಲೂ ಇರುವಂಥದ್ದು. ಇಲ್ಲಿ ಯಾವುದಪ್ಪ ಅಂದರೆ ಸಮಾನ ಧರ್ಮ ಕಂಡಿತು. ಇಲ್ಲಿ ಹೇಗಾಗುತ್ತಪ್ಪ ಅಂದರೆ ಲಕ್ಷ್ಮಿಯ ಮುಖ ಮತ್ತು ಕಮಲದಂತೆ ಕಾಣುವುದು ಅನ್ನೋದು ಸಮಾನ ಧರ್ಮ ಆಗುತ್ತೆ. ಹಾಗಾದರೆ ಈಗ ನಾವು ಉಪಮಾಲಂಕಾರವನ್ನು ಸಮನ್ವಯಗೊಳಿಸೋಣ. ಇಲ್ಲಿ ಉಪಮಾನವಾದ ಕಮಲವನ್ನು ಉಪಮೇಯವಾದ ಲಕ್ಷ್ಮಿಯ ಮುಖಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗುತ್ತೆ ಅಂತ ನೀವು ಬರೀಬೇಕು. ಇಷ್ಟು ಉಪಮಾಲಂಕಾರದ ಒಂದು ಸಾಮಾನ್ಯ ನಿಯಮವಾಗಿದೆ. ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಬರ್ತದೆ. 7ನೇ ಮೇನು, ಕೆಳಗಿನ ಗಾದೆ ಮಾತುಗಳಲ್ಲಿ ಒಂದನ್ನು ವಿಸ್ತರಿಸಿ ಬರೆಯಿರಿ. ಒಂದು ಬರಿಬೇಕಾಗ್ತದೆ. 1 into 3 ಮಾರ್ಕ್ಸ್ ಇರ್ತದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಇರುತ್ತೆ. ಅಥವಾ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಇದೆ. ಮೇನು, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ನೀವು ಬರಿಬೇಕಾಗ್ತದೆ. 5 into 3 5 ಕ್ವಶನ್ ಇರುತ್ತೆ. 3 ಮಾರ್ಕ್ಸು 15 ಇರುತ್ತದೆ. ಇದು 29, 31, 32, 33ನೇ ಕ್ವಶನ್ನು. 9ನೇ ಮೇನು, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತ ಇರುತ್ತೆ. ಇದು 1 ಬರಿಬೇಕಾಗುತ್ತೆ. 2 ಕೊಟ್ಟಿರ್ತಾರೆ. 2 ಪ್ಯಾರನ ನೀವು 1 ಬರೀರಿ. 1 into 4 ಮಾರ್ಕ್ಸ್. ಒಂದಕ್ಕೆ 4 ಅಂಕಗಳು ಇರ್ತದೆ. 14ನೇ ಪ್ರಶ್ನೆ, ಕೋರಡ ಕೊನೆಸಿ ಡ್ಯಾಶ್ 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 ಮಾತೇರಿದೆ. ಅದನ್ನು ನಾನು ವಾಚಿಸ್ತೀನಿ ನೋಡಿ. ಕೊರಡ ಕೊನರಿಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು. ಕೋಕಿಲ ಕೋಗಿಲೆ ಕಂಠ ಮುಕ್ತ
ಹೊತ್ತ ತಾರಕಕ್ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ಪದ್ಯದಲ್ಲಿ ಲಾಸ್ಟ್ ಪ್ಯಾರ. ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕೈ ಕಳೆದು ಸಿಹಿ ಹೆಚ್ಚಿ ಎಲ್ಲರೆದೆಗಳ ತುಂಬ ಸವಿ ಚೈತ್ರವು, ಎಲ್ಲರೆದೆಗಳ ತುಂಬ ಸವಿ ಚೈತ್ರವು. ಹೀಗೆ 2 ಪ್ಯಾರದಲ್ಲಿ ನೀವು ಯಾವ್ದಾದ್ರು ಸಹ ಒಂದು ಪದ್ಯವನ್ನು ಸುಲಭವಾಗಿ ಕಲ್ತ್ಕೊಂಡು ಬರೀರಿ. ಈ ಪದ್ಯ ಭಾಗದಲ್ಲಿ ಎಲ್ಲಿ ಕೇಳಿದರೂ ಸಹ ನಿಮಗೆ 4 ಅಂಕಗಳು ಬರುವುದರಲ್ಲಿ ಸಂದೇಹವಿಲ್ಲ ಮಕ್ಕಳ. 10ನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಬರೆಯಿರಿ ಅಂತ ಇರುತ್ತೆ. ಒಂದು 10 ಅಥವಾ 12ಕ್ಕೂ ಬರೆದ್ರೂ ಏನು ತಪ್ಪಿಲ್ಲ. ಇಲ್ಲಿ 4 ಮಾರ್ಕ್ಸು ಇರ್ತದೆ. 35ನೇ ಪ್ರಶ್ನೆ, ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗುತ್ತದೆ? ಅಥವಾ ಗುರಿ ಪದ್ಯದ ಸಾರಾಂಶವನ್ನು ಬರೆಯಿರಿ. ಸಮ್ಮರಿ ನೋಡಿ, 2 ಪ್ರಶ್ನೆಗಳನ್ನು ಒಂದೇ ಪದ್ಯದಲ್ಲಿ ನಿಮಗೆ ಕೇಳಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳು ಎಕ್ಸಾಮ್ನಲ್ಲಿ ಯಾವುದೇ ಭಯಭೀತಿಗೊಳ್ಳದೆ ನಿರ್ಭೀತಿಯಾಗಿ ಪ್ರಶ್ನೆಗಳಿಗೆ ಉತ್ತರ ಬರೀರಿ. ಯಾವುದೇ ಒತ್ತಡ ದುಗಡಗಳಿಗೆ ಒಳಗಾಗಬೇಡಿ. 11ನೇ ಪ್ರಶ್ನೆ, ಇದು ಪ್ಯಾರಾಗ್ರಾಫಲ್ಲಿರ್ತದೆ, ವಾಕ್ಯವೃಂದದಲ್ಲಿರ್ತದೆ. ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬರೆಯಿರಿ. ಇದು 2 ಪ್ರಶ್ನೆ ಇರುತ್ತೆ, 2 ಮಾರ್ಕ್ಸ್ ಇರುತ್ತೆ. 2 × 2 4. ನೋಡಿ ಎಷ್ಟು ನೀವು ಗದ್ಯ ಭಾಗವನ್ನು ಓದ್ಕೋಬೇಕು, ಅಷ್ಟೇ, ಇನ್ನೇನೂ ಇಲ್ಲ. ನಾನು ಓದ್ತಾ ಇದ್ದೀನಿ. CV ರಾಮನ್ ಶಿಷ್ಯರನ್ನು ಆರಿಸಿಕೊಂಡ ಮೇಲೆ ಅವನಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಅವನನ್ನು ಮಗನಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದರು. ತಮ್ಮ ಶಿಷ್ಯರು ತಮ್ಮಂತೆಯೇ ವಿಜ್ಞಾನದ ಅಭ್ಯಾಸಿಗಳು. ತಮ್ಮ ನಡುವೆ ಮೇಲು ಕೀಳೆಂಬ ತಾರತಮ್ಯವಿರಕೂಡದು. ವಿಜ್ಞಾನವು ಅನ್ವೇಷಣಕಾರನ, ನಾವೆಲ್ಲ ಸರಿಸಮಾನರಾದ ಕೆಲಸಗಾರರು ಎಂದು ಭಾವಿಸಿದರು. ಅದರಂತೆ ನಡೆದುಕೊಳ್ಳುತ್ತಿದ್ದರು. ಶಿಷ್ಯರು ನಡೆಸುವ ಸಂಶೋಧನೆ ಅತ್ಯುತ್ತಮ ವರ್ಗದ್ದಾಗಿರಬೇಕು. ಇತರರನ್ನು ಸುಮ್ಮನೆ ಅನುಸರಿಸುವುದು ಸರ್ವತಾ ಕೂಡದು. ಸ್ವಂತಿಕೆ ಇರಬೇಕು. ಹೊಸ ದಾರಿಯನ್ನು ಗುರುತಿಸಿ ಮುಂದುವರಿಯಬೇಕು ಎಂದು ಒತ್ತಿ ಒತ್ತಿ ಹೇಳುತ್ತಿದ್ದರು. ಬೆಳಿಗ್ಗೆ ಪ್ರಯೋಗಾಲಯಕ್ಕೆ ಬಂದ ಕೂಡಲೇ ಒಂದು ಸುತ್ತು ಹೊರಟು ಎಲ್ಲ ಭಾಗಗಳಿಗೂ ಭೇಟಿ ಇತ್ತು. ಪ್ರತಿಯೊಬ್ಬ ಶಿಷ್ಯನು ಏನು ಮಾಡುತ್ತಿದ್ದಾನೆ, ಕೆಲಸದಲ್ಲಿ ಅವನ ಪ್ರಗತಿ ಎಷ್ಟು ಎಂದು ವಿಚಾರಿಸುತ್ತಿದ್ದರು. ಮುಂದೆ ಏನು ಮಾಡಬೇಕೆನ್ನುವ ವಿಷಯವಾಗಿ ಸಲಹೆಗಳನ್ನು ಕೊಡುತ್ತಿದ್ದರು. ಶಿಷ್ಯನೇನಾದರೂ ಹೊಸ ವಿಷಯವೊಂದನ್ನು ಬಯಲಿಗೆ ತಂದಿದ್ದನೆಂದರೆ ಬೆನ್ನು ತಟ್ಟಿ ಅವನನ್ನು ಎಲ್ಲರ ಎದುರಿಗೆ ಹೊಗಳಿ ಅಟ್ಟಕ್ಕೇರಿಸುತ್ತಿದ್ದರು. ಶಿಷ್ಯರು ಗುರುವಿನ ಕೊಂಡಾಟದಿಂದ ಉಬ್ಬಿ ಹೋಗುತ್ತಿದ್ದರು. ಸಂಶೋಧನೆಗಳನ್ನು ಮತ್ತಷ್ಟು ಹುರುಪಿನಿಂದ ಮುಂದುವರಿಸುತ್ತಿದ್ದರು. ಇಷ್ಟು ಪ್ಯಾಸೇಜ್ ಇರುತ್ತೆ. 2 ಪ್ರಶ್ನೆ ಇರುತ್ತೆ. 36ನೇದು, ಶಿಷ್ಯರನ್ನು ಕುರಿತು ರಾಮಂದ್ರ ಅವರ ಮನೋಭಾವನೆ ಏನಾಗಿತ್ತು? ಇಲ್ಲೇ ಇರುತ್ತೆ ನೋಡಿ, ಪ್ಯಾಸೇಜಲ್ಲಿ ಉತ್ತರ ಇದೆ ನೋಡಿ, ಇಲ್ಲಿ ಗುರ್ತು ಮಾಡಿದ್ದೀನಿ. CV ರಾಮನ್ ಶಿಷ್ಯರನ್ನು ಆರಿಸಿಕೊಂಡ ಮೇಲೆ ಅವನಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಅವನನ್ನು ಮಗನಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದರು. ತಮ್ಮ ಶಿಷ್ಯರು ತಮ್ಮಂತೆ ವಿಜ್ಞಾನದ ಅಭ್ಯಾಸಿಗಳು. ತಮ್ಮ ನಡುವೆ ಮೇಲು ಕೀಳೆಂಬ ತಾರತಮ್ಯವಿರಕೂಡದು. ವಿಜ್ಞಾನದ ಅನ್ವೇಷಣಕಾರರಾದ ನಾವೆಲ್ಲ ಸರಿಸಮಾನರಾದ ಕೆಲಸಗಾರರು ಎಂದು ಭಾವಿಸಿದ್ರು. ಇಷ್ಟು ಉತ್ತರ ನೀವು ಬರೀಬೇಕಾಗ್ತದೆ. 37ನೇ ಪ್ರಶ್ನೆ, ಶಿಷ್ಯರನ್ನು ಹುರಿದುಂಬಿಸುವ ರಾಮನ್ ಅವರ ದೈನಂದಿನ ಕಾರ್ಯವನ್ನು ತಿಳಿಸಿ. ದೈನಂದಿನ ಅಂದರೆ ಎವ್ರಿಡೇ, ಪ್ರತಿನಿತ್ಯದ ಕಾರ್ಯ. ನೋಡಿಲೇ ಇಲ್ಲೇ ಇದೆ. ಇಲ್ಲಿ CV ರಾಮನ್ರು ಆ ಕೆಲಸದಲ್ಲಿ ಅವನ ಪ್ರಗತಿ ಎಷ್ಟು ಎಂದು ಯೋಚಿಸ್ತಿದ್ರು. ಮುಂದೆ ಏನು ಮಾಡಬೇಕೆನ್ನುವ ವಿಷಯವಾಗಿ ಸಲಹೆಗಳನ್ನು ಕೊಡುತ್ತಿದ್ದರು. ಶಿಷ್ಯನೇನಾದರೂ ಹೊಸ ವಿಷಯವೊಂದನ್ನು ಬಯಲಿಗೆ ತಂದಿದ್ದೇನೆಂದರೆ ಬೆನ್ನು ತಟ್ಟಿ ನುಡಿಗಟ್ಟು ಪ್ರೋತ್ಸಾಹಗೊಳಿಸುವಂಥ ಅವನನ್ನು ಎಲ್ಲರ ಎದುರಿಗೆ ಹೊಗಳಿ ಅಟ್ಟಕ್ಕೇರಿಸುತ್ತಿದ್ದರು. ಶಿಷ್ಯರು ಗುರುವಿನ ಕೊಂಡಾಟದಿಂದ ಉಬ್ಬಿ ಹೋಗುತ್ತಿದ್ದರು. ಸಂಶೋಧನೆಗಳನ್ನು ಮತ್ತಷ್ಟು ಹುರುಪಿನಿಂದ ಮುಂದುವರಿಸುತ್ತಿದ್ದರು. ಹುರುಪು ಅಂದರೆ ಉತ್ಸಾಹ, ಸ್ಪಿರಿಟ್ ಅಂತೀವಲ್ಲ ಹಾಗೆ. ನೋಡಿ, ಇಷ್ಟು ಉತ್ತರ ಈ ಪ್ಯಾಸೇಜ್ಗೆ ಆಗ್ತದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 12ನೇ ಮುಖ್ಯ ಪ್ರಶ್ನೆ, ನೀಡಿರುವ ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯದ ಕುರಿತು ಪ್ರಬಂಧ ಬರೆಯಿರಿ. ಅಂದರೆ
ಒಂದು ಮ್ಯಾಟ್ರನ್ನ ಅವರೇ ಕೊಟ್ಟಿರ್ತಾರೆ, ನೀವು ಎಸ್ಸೆ ಬರಿಬೇಕಾಗ್ತದೆ. ಇದಕ್ಕೆ 1 × 4 4 4 ಅಂಕಗಳಿರುತ್ತೆ. 32ನೇ ಪ್ರಶ್ನೆ 2 ಪ್ರಶ್ನೆಗಳಿದೆ ನೋಡಿ. ರಾಷ್ಟ್ರೀಯ ಭಾವೈಕ್ಯತೆ. ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ನ್ಯಾಷನಲ್ ಇಂಟಿಗ್ರೇಷನ್. ಇದ್ರ ಬಗ್ಗೆ ಸುಮಾರು ಒಂದು 15ರಿಂದ 16 ಲೈನು ಬರೀರಿ. 7ನೇದು ಪರಿಸರ ಮಾಲಿನ್ಯ, ಎನ್ವಿರಾನ್ಮೆಂಟ್ ಪೊಲ್ಯೂಷನ್ಸ್. ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಬರಿಬೋದು. 2 ಎಸ್ಸೆನೂ ತುಂಬ ಚೆನ್ನಾಗಿದೆ, ಬರೀರಿ. ಇಲ್ಲಿಗೆ ಎಸ್ಸೆ ಆಯಿತು. ಈಗ ಮುಂದೆ ಬಂದಾಗ 13ನೇ ಮೇನು 39ನೇ ಪ್ರಶ್ನೆ. ನೀವು ಶಿವಮೊಗ್ಗ ಸರ್ಕಾರಿ ಪ್ರೌಢಶಾಲೆಯ ವಿನಯ ಎಂದು ಭಾವಿಸಿಕೊಂಡು ವರ್ಗಾವಣೆ ಪತ್ರ ಕೋರಿ ಮುಖ್ಯೋಪಾಧ್ಯಾಯರಿಗೆ ಮನವಿ ಪತ್ರವನ್ನು ಬರೆಯಿರಿ. ಇದು ಒಂದು ವ್ಯಾವಹಾರಿಕ ಪತ್ರ, ಅಫಿಷಿಯಲ್ ಲೆಟ್ರ್ ಅಂತೀರಲ್ಲ ಅದು. ಇದನ್ನು ನೀವು ಬರೀರಿ. ನೀವು ಶಾಲೆಯಲ್ಲಿ ಅಭ್ಯಾಸ ಮಾಡಿರ್ತೀರ, ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮುಂದಿನ ವಿಡಿಯೋದಲ್ಲಿ ಇದನ್ನು ಪತ್ರಲೇಖನವನ್ನು ಸಹ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಥವಾ ನೀವು ಬೆಂಗಳೂರಲ್ಲಿ ವಾಸ ಮಾಡುತ್ತಿರುವ ಪ್ರಿಯಾಂಕಾ ಎಂದು ಭಾವಿಸಿಕೊಂಡು ನಿಮ್ಮ ಪರೀಕ್ಷಾ ತಯಾರಿಯನ್ನು ಕುರಿತು ತಿಳಿಸುತ್ತಾ ಮಂಗಳೂರಿನಲ್ಲಿರುವ ಗೆಳತಿ ಕಮಲಳಿಗೆ ಪತ್ರ ಬರೀರಿ ಅಂತ ಹಿಂಗಿರುತ್ತೆ. 2 ಪತ್ರಲೇಖನಗಳಿರ್ತವೆ. ನೀವು ಯಾವುದಾದ್ರು ಸಹ ಒಂದನ್ನು ಅಭ್ಯಾಸ ಮಾಡಿ ನೀಟಾಗಿ ಅಕ್ಷರ ದೋಷವಿಲ್ಲದೆ ವ್ಯಾಕರಣ ದೋಷವಿಲ್ಲದೆ ಬರೀರಿ. ಇಲ್ಲಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಪೂರ್ಣಗೊಳಿಸಿದ್ದೀನಿ. ಅದರಲ್ಲಿ ಕೆಲವು ಉತ್ತರನೇ ಹೇಳಿಲ್ಲ. ನೀವೇ ಸಹ ಪುಸ್ತಕ ಮತ್ತು ನಿಮ್ಮ ಕ್ಲಾಸ್ ವರ್ಕಲ್ಲಿ ಹುಡುಕಿ ನೀವೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮುಂದೆ 3 ಕ್ವಶನ್ ಪೇಪರ್ಗಳು ಇದ್ದಾವೆ, ಅವನು ಸಹ ಪ್ರಾಕ್ಟೀಸ್ ಮಾಡಿಕೊಡಿ. ಇದು ಬೆಂಗಳೂರು ದಕ್ಷಿಣ ಜಿಲ್ಲಾ ಮಟ್ಟದ SSC ಪೂರ್ವ ಸಿದ್ಧತಾ ಪರೀಕ್ಷೆ 2024. ಇದನ್ನು ಸಹ ನೋಡ್ಕೊಳ್ಳಿ. ಇದು 3ನೇ ಕ್ವಶನ್ ಪೇಪರ್ ಹಾಕಿದ್ದೀನಿ. ಇದು ರಾಜ್ಯ ಮಟ್ಟದ SSC ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ-ಮಾರ್ಚ್ 2023. ವಿಷಯ ದ್ವಿತೀಯ ಭಾಷೆ ಕನ್ನಡ. ಇದನ್ನು ಸಹ ನೋಡ್ಕೊಳ್ಳಿ. ಇದು 4ನೇ ಕ್ವಶನ್ ಪೇಪರು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ವಲಯ ನಿರ್ಣಯ ಮಂಡಳಿ, ಮಲ್ಲೇಶ್ವರಂ, ಬೆಂಗಳೂರು 56003. ರಾಜ್ಯ ಮಟ್ಟದ SSC ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ-ಮಾರ್ಚ್ 2024. ವಿಷಯ ದ್ವಿತೀಯ ಭಾಷೆ ಕನ್ನಡ. ಒಟ್ಟು ಅಂಕಗಳು 80 ಅಂತ ಇರುತ್ತೆ. ಇದನ್ನು ಸಹ ನೋಡ್ಕೊಳ್ಳಿ. ದಯವಿಟ್ಟು ನಿಮಗೆ ಒಳ್ಳೆಯ ಗುಡ್ ಮಾರ್ಕ್ಸ್ ಬರ್ತವೆ, ಗುಡ್ ಸ್ಕೋರಿಂಗ್ ಆಗುತ್ತೆ SSC ಪಬ್ಲಿಕ್ ಎಕ್ಸಾಮಲ್ಲಿ. ಆಲ್ ದಿ ಬೆಸ್ಟ್ ಯುವರ್ ಎಕ್ಸಾಮಿನೇಷನ್. ನಾನು ಈ ಕ್ವಶನ್ ಪೇಪರ್ನ ಮೊದಲೇ ಹಾಕಿರ್ತೀನಿ, ದಯವಿಟ್ಟು ಇದರ ಸದುಪಯೋಗ ಪಡಿಸ್ಕೊಳ್ಳಿ ವಿದ್ಯಾರ್ಥಿನಿ ಮಿತ್ರರೇ.
ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ವಿಜಯ್ ಸ್ಮಾರ್ಟ್ 90ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಉತ್ತಮವಾದ ಅಂಕ ಬರಲಿ ಅಂತ ಹಾರೈಸ್ತಾ ವಿಡಿಯೋನ ಮುಗಿಸ್ತಿದ್ದೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು ಮಿತ್ರರೇ, ಡಿಯರ್ ಫ್ರೆಂಡ್ಸ್.